ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜೀವ್ ಗೌಡ ಕೆಪಿಸಿಸಿ ರಾಜ್ಯ ಸಂಯೋಜಕ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಇದೀಗ ಒಬ್ಬ ಮಹಿಳೆಯರಿಗೆ ಅಂದ್ರೆ ಪೌರಾಯುಕ್ತಿಗೆ ಒಂದು ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ನಡು ರಸ್ತೆಯಲ್ಲಿ ಅಕ್ರಮವಾಗಿ ಕಟ್ಟಿದ್ದಂತಹ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಪ್ರಾಣ ಬೆದರಿಕೆಯನ್ನ ಹಾಕಲಾಗಿದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನಿಂದ ಅವಾಚ್ಯ ಹಾಗೂ ಅಶ್ಲೀಲ ಪದ ಬಳಕೆಯನ್ನ ಕೂಡ ಮಾಡಲಾಗಿದೆ. ಆಡಿಯೋವನ್ನ ನಾವು ಈಗಾಗಲೇ ಕೇಳಿಸ್ಕೊಂಡ್ರಿ. ಅಂದ್ರೆ ಕಾಂಗ್ರೆಸ್ ಮುಖಂಡ ಹಾಗೂ ಪೌರಾಯುಕ್ತಿ ಇಬ್ಬರು ಮಾತನಾಡಿರುವಂತಹ ಸಂಭಾಷಣೆಯನ್ನ ಈಗಾಗಲೇ ಕೇಳಿಸ್ಕೊಂಡಿದ್ವಿ. ಅವರು ಮಾತನಾಡುವ ಪ್ರತಿ ಪದಕ್ಕೂ ನಾವು ಬೀಪ್ ಹಾಕಿ ಕೇಳಿಸ್ಕೊಳ್ಬೇಕು. ಅಂದ್ರೆ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಅದು ಯಾರೇ ಆಗಿರ್ಲಿ, ಅಧಿಕಾರಿ ಆಗಿರ್ಲಿ ಅಥವಾ ಸಾಮಾನ್ಯ ಮಹಿಳೆ ಆಗಿರ್ಲಿ, ಒಂದು ಮಹಿಳೆಯ ಜೊತೆ ಯಾವ ರೀತಿ ಮಾತನಾಡಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನವೂ ಕೂಡ ಇವರಲ್ಲಿ ಇಲ್ವಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ನಾವು ಆಗ್ಲೇ ಕೂಡ ಕೇಳಿಸ್ಕೊಂತಾ ಇದ್ವಿ ಯಾವ್ಯಾವ ಪದ ಬಳಕೆಯನ್ನ ಮಾಡಿದ್ರು ಅನ್ನೋದನ್ನ. ಎಲ್ಲಾ ಪದ ಬಳಕೆಗೂ ಕೂಡ ಈಗಾಗಲೇ ಬೀಪ್ ಹಾಕಿಸ್ಕೊಂಡು ಪದ ಬಳಕೆಯನ್ನ ಕೇಳಿಸ್ಕೊಂಡಿದ್ವಿ. ಅಂದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾಕೆ ನಾವು ಆ ಬ್ಯಾನರ್ ಅನ್ನ ತೆರವು ಮಾಡಲಾಯ್ತು ಅಂತ ಹೇಳಿ ಅಲ್ಲಿ ರೀಸನ್ ಕೊಟ್ಟು ಹೇಳ್ತಾ ಇದ್ದಾರೆ. ಅವರು ಪರ್ಮಿಷನ್ ಅನ್ನ ತೆಗೆದುಕೊಂಡಿರ್ಲಿಲ್ಲ. ರಸ್ತೆ ಮಧ್ಯೆ ಈ ರೀತಿ ಕಟ್ಟೋದ್ರಿಂದ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇರುತ್ತೆ, ಹಾಗಾಗಿ ನಾವು ಈ ರೀತಿ ತೆರವು ಮಾಡಬೇಕಾದಂತಹ ಅನಿವಾರ್ಯತೆ ಬಂತು, ಹಾಗಾಗಿ ಮಾಡಿದೀವಿ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಕೂಡ ಅವರು ಈ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜೇಶ್. ರಾಜೇಶ್, ಇದೀಗ ಕೈ ಕಾರ್ಯಕರ್ತನ ಮೇಲೆ ಒಂದು ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ. ಯಾವ ರೀತಿ ಬೆದರಿಕೆ ಹಾಕಿದ್ದಾರೆ, ಜೊತೆಗೆ ಯಾವಾಗ ನಡೆದಿರುವಂತಹ ಘಟನೆ ಇದು? ಅದು ತೇಜಸ್ವಿನಿ, ನಿನ್ನೆ ಏನು ಒಂದು ಜಮೀರ್ ಅಹಮದ್ ಮಗನೊಂದು ಹೊಸ ಸಿನಿಮಾದ ಕಲ್ಟು ಇವೆಂಟ್ ಇಟ್ಕೊಂಡಿದ್ರು ಪ್ರಮೋಷನ್. ಯಾಕಂದ್ರೆ ಈ ಶಿಲ್ಘಾಟ್ ತಾಲೂಕದಲ್ಲಿ ಮಾಡ್ಬೇಕು, ಯಾಕಂದ್ರೆ ಚಿಕ್ಕಬಳ್ಳಾಪುರ ಜನ ಕನ್ನಡ ಇಲ್ಲಿ ಮೂವೀಸ್ ನೋಡ್ಬೇಕಂತ ಒಂದು ಕಲ್ಟು ಸಿನಿಮಾದ ಒಂದು ಪ್ರಮೋಷನ್ ಬೇರೆ ಇಟ್ಕೊಂಡಿದ್ರು. ಅದ್ರಲ್ಲಿ ಅವಾಗ ಏನಾಯ್ತು ಅಂದ್ರೆ ಈ ಕೆಲವೊಬ್ರು ಏನ್ ಮಾಡಿದಾರೆ ಅಂದ್ರೆ ಮೊದಲಾಗಿ ಯಾವಾಗೋ ಒಂದು 6 ತಿಂಗಳಿಂದನೋ ವರ್ಷದಿಂದೇನೋ ಒಂದು ಬ್ಯಾನರ್ ಕಟ್ಟಕ್ ಹೋದ್ರೆ ರಾಜು ಗೌಡ್ರು ಒಂದು ಕಿತ್ತಾಕಿ ಬೇರೆಯವ್ರದ್ದು ಕಟ್ಟಿದ್ರಂತೆ. ಆದ್ರಿಂದ ಇವ್ರೇನ್ ಕೋಪಗೊಂಡಿದ್ದ ಆವಾಗ್ಲಿಂದ ಏನು ಮಾತಾಡಿಲ್ಲ. ನಿನ್ನೆ ಕಲ್ಟು ಸಿನಿಮಾಗೆ ಏನೋ ಪ್ರಮೋಷನ್ಗೋಸ್ಕರ ಅದು ಕಲ್ಟು ಸಿನಿಮಾ ಒಂದು ಭಾವಚಿತ್ರಗಳಾಗ್ಲಿ ಮತ್ತೆ ಇವ್ರು ರಾಜಗೌಡರ ಒಂದು ಭಾವಚಿತ್ರಗಳು ಎಲ್ಲ ಕಡೆ ಕಟ್ಕೊಂಡು ಹೋಗಿದ್ದಾರೆ. ಶಿಲ್ಘಟ್ಟ ನಗರ ಫುಲ್ ಎಲ್ಲ ಕಡೆನೂ ಕಟ್ಟಿದ್ದಾರೆ. ಏನಂದ್ರೆ ಈ ಮಧ್ಯದಲ್ಲಿ ಕಟ್ಟಿದಾಗ ಯಾರೋ ಗಾಡಿಗೆ ಅಡ್ಡ ಸಿಕ್ಕಿ ಏನೋ ಬಿದ್ದೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಒಂದು ನಗರಸಭೆ ಆಡಳಿತಾಧಿಕಾರಿ ಅವ್ರೇನ್ ಮಾಡಿದಾರೆ ಅಂದ್ರೆ ಅಮೃತಗೌಡ ಅವರು ಇದನ್ನ ಬಿಚ್ಚಾಕ್ಬಿಡಿ, ಯಾಕಂದ್ರೆ ಸೆಂಟ್ರಲ್ ಯಾರೋ ಬಂದ್ರೆ ಆಕ್ಸಿಡೆಂಟ್ ಆಗುತ್ತೆ, ಮತ್ತೆ ಅವ್ರಿಗೇನೋ ಪ್ರಾಬ್ಲಮ್ ಆದ್ರೆ ಮತ್ತೆ ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಬಿಚ್ಚಾಕಿದ್ದಾರೆ. ಇದರಿಂದ ಕೋಪಗೊಂಡ ಏನು ಒಂದು ರಾಜಗೌಡರು ಏನ್ ಮಾಡಿದಾರೆ ಅಂದ್ರೆ ಅವರು, ಯಾಕಂದ್ರೆ ದೊಡ್ಡ ಲೀಡರ್ ಬೇರೆ, ಅವರು ಇವ್ರಿಗೆ ಅಮೃತಗೌಡ ಅವ್ರಿಗೆ ಕಾಲ್ ಮಾಡಿದ್ದಾರೆ. ಯಾಕೆ ನಮ್ಮ ಬ್ಯಾನರ್ ಬಿಚ್ಚಿದ್ದೀರಾ, ಏನಿಂದ ಆಯ್ತು ಅಂತ. ಇಲ್ಲ ಸರ್, ಸೆಂಟ್ರಲ್ ಬಂದಿದೆ, ಯಾರೋ ದೂರ್ ಕೊಟ್ಟ ತಪ್ಪಾಗುತ್ತೆ, ಯಾಕಂದ್ರೆ ಸೆಂಟ್ರಲ್ ಕಟ್ಟಬಾರ್ದು, ಓಡಾಡ್ತಾ ಇರೋದು ಬೈಕ್ಗಳನ್ನ ಓಡಾಡ್ತಾ ಯಾರಿಗ ಹೆಚ್ಚು ಕಮ್ಮಿ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ನಿಧಾನವಾಗಿ ಹೇಳ್ತಿದ್ದಾರೆ. ಆದ್ರೆ ಈ ರಾಜಗೌಡ ಕೆಟ್ಟ ಮಾತುಗಳಿಂದ ಅವಾಚ್ಯ ಶಬ್ದಗಳಿಂದ ಬಳಸ್ಕೊಂಡು ಏನಾಗುತ್ತೆ ಎತ್ತಾಗುತ್ತೆ, ನೀವು ಅಂತವ್ರದ್ದು ಕಟ್ಟಿದಾರೆ ಇಂಥವ್ರದ್ದು ಕಟ್ಟಿದಾರ, ನಮ್ದೇನಾಗಿದೆ ಇವತ್ತು ಯಾರ್ದನ್ ಬಿಚ್ಚಿ ನೋಡೋಣ, ಇಲ್ಲಾಂದ್ರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದು ಜೀವ ಬೆದರಿಕೆ ಹಾಕಿದ್ದಾರೆ. ಮತ್ತೆ ನೀವೇನಾದ್ರು ಬಿಚ್ಚಿಸ್ಬಿಟ್ರೆ ನಾನು ಎಲ್ಲಾ ಜನಗಳು ಕಳ್ಸಿ ಹೊಡಿಸ್ತೀನಿ ನಿಮ್ಮನ್ನ ಅಂತ ಒಂದು ಜೀವ ಬೆದರಿಕೆ ಬೇರೆ ಹಾಕಿದ್ದಾರೆ. ಯಾಕಂದ್ರೆ ರಾಜಗೌಡರು ಒಂದು ದೊಡ್ಡ ಲೀಡರ್ ಆಗಿದ್ದಾರೆ. ಇವರು ಲೀಡರ್ ಆದ್ರೆ ಏನು, ಯಾರಾದ್ರೆ ಏನು, ಒಂದು ಅಧಿಕಾರಿಗೆ ಒಂದು ಮರ್ಯಾದೆ ಕೊಡ್ಬೇಕನ್ನೋದು ಒಂದು ಇದಿದೆ. ಆದ್ರೆ ಯಾವ್ದು ಮುರ್ತಬಿಟ್ಟು ಅವಾಚ್ಯ ಶಬ್ದಗಳಿಂದ ಬಳಸ್ತಾ ಇದ್ದಾರೆ ತೇಜಸ್ವಿನಿ. ಮತ್ತೆ ನಾವು ನೋಡೋದಾದ್ರೆ ಏನು ಈ ಶಿಲ್ಘಟ್ಟ ನಗರದಲ್ಲಿ ಎಲ್ಲ ಕಡೆನೂ ಒಂದು ಬ್ಯಾನರ್, ಯಾಕಂದ್ರೆ ಮೊನ್ನೆ ಒಂದು ಬಳ್ಳಾರಿಯಲ್ಲಿ ಒಂದಾಯ್ತು, ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಒಂದು ಶಿಲ್ಘಟ್ಟ ನಗರದಲ್ಲಿ ಒಂದು ಈ ತರ ಬ್ಯಾನರ್ ರಾಜಕೀಯ ನಡೀತಾ ಇದೆ ಅಂದ್ರೆ ಒಂದು ಸಂಘಟನೆ ಅಂತ ತಿಳ್ಕೊಳಕ್ಕೂ ಆಗಲ್ಲ ತೇಜಸ್ವಿನಿ. ಓಕೆ ರಾಜೇಶ್, ಇದೀಗ ಇವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ ಕೈ ಕಾರ್ಯಕರ್ತ ಏನ್ ಹೇಳ್ತಿದ್ರು ಅಂತಂದ್ರೆ ಪರ್ಮಿಷನ್ ತಗೊಂಡಿದ್ದಾರೆ ಅಂತ. ಇನ್ನು ಪೌರಾಯುಕ್ತ ಹೇಳ್ತಿದ್ದಾರೆ ಪರ್ಮಿಷನ್ ತಗೊಂಡಿಲ್ಲ ಬ್ಯಾನರ್ ಹಾಕ್ಲಿಕ್ಕೆ ಅಂತ. ಪರ್ಮಿಷನ್ ತಗೊಂಡಿದ್ರಾ? ಒಂದು ಏನು ಪರ್ಮಿಷನ್ ತಗೊಂಡ್ರು ಯಾಕೆ ಆಗ್ಲಿ ಇವಾಗ ವಾಹನಕ್ಕೆ ಅಡ್ಡ ಕಟ್ಟಬಾರ್ದು, ಯಾಕಂದ್ರೆ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲ ಕೊಡದೇ ಇದ್ರು ಒಂದ್ ಸೈಡಲ್ಲಿ ಕಟ್ಸ್ಕೊಂಡೋದನ್ನ ನೋಡಿದೀವಿ ಸಿನಿಮಾ ಪ್ರಮೋಷನ್ಗೆ. ಇವ್ರು ಏನ್ ಮಾಡಿದಾರೆ, ಆ ಸೈಡ್ ಈ ಸೈಡ್ ಲೆಫ್ಟ್ ಅಂಡ್ ರೈಟ್ ಸೆಂಟ್ರಲ್ ಒಂದು ಡಿಮ್ಯಾಂಡ್ ಸೆಂಟ್ರಲ್ ಕಟ್ಟಿದ್ದಾರೆ ನಮ್ದೇ ಬ್ಯಾನರ್ಸ್ ಅಂತ ಹೇಳಿ. ಆಗ ಏನು ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ ಅವರು ಆಡಳಿತಾಧಿಕಾರನು ಒಂದು ಕ್ರಮ ತಗೊಂಡದೇನು ತಪ್ಪೇನಿಲ್ಲ ತೇಜಸ್ವಿನಿ. ಯಾಕಂದ್ರೆ ಅವ್ರು ಪರ್ಮಿಷನ್ ತಗೊಳ್ಳಿ, ಇಲ್ಲ ತಗೊಂಡಿರೋ ಹೋಗ್ಲಿ, ಏನು ಕಟ್ಕೊಬೇಕು, ಏನು ಪ್ರಮೋಷನ್ ಇದೆ ಒಂದ್ ದಿವಸ ಅಂತ ಹೇಳಿ ಒಂದ್ ಸೈಡಲ್ಲಿ ಕಟ್ಕೊಬೇಕು. ಅದು ಬಿಟ್ಬಿಟ್ಟು ಮಧ್ಯ ದಾರಿಯಲ್ಲಿ ಕಟ್ಟಿದ್ದಾರೆ, ಅದೇ ತುಂಬಾ ತೊಂದರೆ ಇಂದ ಅವರು ಒಂದು ಬ್ಯಾನರ್ ತೆರವುಗೊಳಿಸಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಓಕೆ ರಾಜೇಶ್, ಇದೀಗ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಅಂದ್ರೆ ಅಧಿಕಾರಿಗಳಿಗೆ ಈ ರೀತಿ ಮಾತನಾಡ್ತಾರೆ ಅಂತ ಅಂದ್ರೆ ಸಾಮಾನ್ಯ ಜನರ ಗತಿ ಏನು? ಸಾಮಾನ್ಯ ಜನರಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಇವರು?
ಒಂದು ತೇಜಸ್ವಿ ನಾವು ನೋಡೋದಂದ್ರೆ ಇವೇನು ನಾವು ಒಂದು ಲೀಡರ್ ಆಗೋದ್ರೆ ನಮ್ ಜನ ಏನ್ ನಮ್ ಹಿಂದೆಗಡೆ ಒಂದು 100 ಜನ ಬಂದ್ಬಿಟ್ರೆ ಅದೇ ದೊಡ್ಡ ಲೀಡರ್ ನಾವೇನೋ ಮಾಡಾಕ್ತಿವಿ ಎಂತ ಇದ್ ಮಾಡಾಕ್ತಿವಿ ಅನ್ಕೊಂತಾರೆ. ಆದ್ರೆ ಅವರು ಜನರಿಗೋಸ್ಕರನೇ, ಯಾಕಂದ್ರೆ ಒಬ್ಬ ಅಧಿಕಾರಿ ಜನರಿಗೋಸ್ಕರ ಸೇವೆ ಮಾಡಕ್ಕೆ ಇರೋದು. ಯಾಕಂದ್ರೆ ಸೆಂಟ್ರಲ್ ಕಟ್ಟಿದ್ದಾರೆ, ಅಲ್ಲಿ ಏನಾನು ಒಂದು ಆಕ್ಸಿಡೆಂಟ್ ಆಯ್ತು, ಯಾರಿಗೋ ಒಂದಾಯ್ತು, ಆ ರಾತ್ರಿ ಅದೇ ನೋಡ್ತಾ ಇದೀವಿ ನೋಡಿ. ಕಲ್ಟ್ ಸಿನಿಮಾದಲ್ಲಿ ಪ್ರಮೋಷನ್ ಮುಗಿಸೋವಾಗ ಅಲ್ಲಿ ಚರಂಡಿ ಇದ್ರೆ ಅಲ್ಲಿ ನೋಡ್ಕೊಂಡಿಲ್ಲ, ಯಾರೋ ಒಬ್ಬ ಯುವಕ ಅಲ್ಲೂ ಚರಂಡಿ ಬಿದ್ದು ಕಾಲ್ ಮುರ್ಕೊಂಡಿದ್ದಾರೆ. ಇದ್ರ ಜವಾಬ್ದಾರಿ ಯಾರು? ಒಬ್ಬ ಲೀಡರ್ ತಾನೆ. ಯಾಕಂದ್ರೆ ಎಲ್ಲ ಕ್ರಮ ಕೈಗೊಳ್ಬೇಕು, ಎಲ್ಲ ಸೆಕ್ಯೂರಿಟಿ ಮಾಡ್ಕೊಂಡು ಪ್ರಮೋಷನ್ ಮಾಡ್ಬೇಕು. ಯಾಕಂದ್ರೆ 1000 ಜನ ಒಂದು ಸಿನಿಮಾ ಪ್ರಮೋಷನ್ ಅಂದ್ರೆ ಇಲ್ಲಿ ಹೀರೋ ಬರ್ತಾರೆ, ಹೀರೋಯಿನ್ ಬರ್ತಾರೆ ಅಂದ್ರೆ 1000 ಜನ ಬಂದೇ ಬರ್ತಾರೆ. ಅವ್ರಿಗೆ ಯಾವ ತರ ನೋಡ್ಕೊಬೇಕು ಅನ್ನೋದು ಫಸ್ಟ್ ನಾವು ತಿಳ್ಕೊಂಡು ಒಂದು ಕ್ರಮ, ಇದೊಂದು ಕಾರ್ಯಕ್ರಮ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಇವರು ಸೆಂಟ್ರಲ್ ಕಟ್ಟಿದ್ದಾರೆ. ಮತ್ತೆ ಅಲ್ಲಿ ನೋಡಿ ರಾತ್ರಿ ಇವಾಗ ಅವ್ರು ಪ್ರಮೋಷನ್ ಮಾಡ್ತಾ ಇದ್ರೆ ಹಿಂದೆಗಡೆ ಬಂದು ಒಂದು ಚೇರ್ ಮುರಿದೋಗಿ ಕಾಲ್ ಮುರ್ಕೊಂಡಿದ್ದಾರೆ. ಏನು ಚರಂಡಿ ಅಲ್ಲಿಗೆ ಏನು ಅಡ್ಡ ಆಗ್ದಿರ ಕಾಲ್ ಮುರ್ಕೊಂಡಿದ್ದಾರೆ. ಅದ್ರಿಗೆ ಇಲ್ಲಿ ಕಾರಣ ಯಾರು? ಒಬ್ಬ ಲೀಡರ್ ತಾನೆ. ಒಬ್ಬ ಜನಪ್ರತಿನಿಧಿ ಆಗಿರೋದಕ್ಕೆ, ಜನಪ್ರತಿನಿಧಿ ಅಂದ್ರೆ ಎಲ್ಲರಿಗೂ ಜನಗೋಸ್ಕರ ನೋಡ್ಬೇಕು. ಅದ್ ಬಿಟ್ಬಿಟ್ಟು ಇವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಅದಾಗುತ್ತೆ ಏನಾಗುತ್ತೆ ನಾವು ಮಾಡಾಕ್ತಿವಿ ಅಂದ್ರೆ ಆಗಲ್ಲ. ಜನರಿಗೋಸ್ಕರ ಇರ್ಬೇಕಂದ್ರೆ ಜನರಿಗೋಸ್ಕರ ಕೆಲಸ ಮಾಡ್ಲೇಬೇಕು. ತೇಜಸ್ವಿನಿ, ಓಕೆ ರಾಜೇಶ್, ಇವ್ರ ವಿರುದ್ಧ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ದೂರ ಏನಾದ್ರು ದಾಖಲಾಗಿದ್ಯಾ? ಏನು ಈಗ ಏನು ನಗರಸಭೆ ಮುಂದೆಗಡೆ ಎಲ್ಲ JDS ಕಾರ್ಯಕರ್ತರೆಲ್ಲ ಸೇರಿ ಈ ತರ ಅವಾಚ್ಯ ಶಬ್ದಗಳು ಬಳಸಿದ್ದಾರೆ ಅಂತ ಒಂದು ಪ್ರತಿಭಟನೆ ಬೇರೆ ನಡೆಸ್ತಾ ಇದ್ದಾರೆ. ಎಷ್ಟೇ ಪ್ರತಿಭಟನೆ ನಡೆಸಿದ್ರು ಈ ರಾಜಗೌಡ್ರಿಗೆ ಅನ್ನೋದು ಒಂದು ಇದಿದೆಯಲ್ವಾ? ಯಾಕಂದ್ರೆ ಜನ ಅವ್ರ ಕಡೆ ಇರೋ JDS ಕಡೆ ಇರೋ ಬೆಂಬಲ JDS ಇರುತ್ತೆ, ಇಲ್ಲ ಕಾಂಗ್ರೆಸ್ಗೆ ಇರೋ ಬೆಂಬಲ ಕಾಂಗ್ರೆಸ್ಗೆ ಇರುತ್ತೆ. ಇವರು ಏನೇ ಮಾಡಿದ್ರು ಇವಾಗ ಒಂದು ನಗರಸಭೆ ಮುಂದೆ ಇವ್ರು JDS ಕಾರ್ಯಕರ್ತರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆ ಮಾಡ್ತಾ ಇದ್ರು ರಾಜಗೌಡ ಅವ್ರಿಗೂ ಒಂದು ದೂರು ದಾಖಲಿಸ್ತಾರೆ ತೇಜಸ್ವಿ. ಯಾಕಂದ್ರೆ ರಾಜಗೌಡ ವಿರುದ್ಧ ದೂರು ದಾಖಲಿಸ್ತಾರೆ JDS ಕಾರ್ಯಕರ್ತರು. ಓಕೆ, ಧನ್ಯವಾದ ರಾಜೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇದಿಷ್ಟು ನಮ್ಮ ಪ್ರತಿನಿಧಿ ಹೇಳ್ತಾ ಇರುವಂತಹ ವಿಚಾರ ಆಗಿದೆ. ಅಂದ್ರೆ ಒಬ್ಬರು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಜನಪ್ರತಿನಿಧಿಯಾಗಿ ಒಬ್ಬ ಮಹಿಳೆಯ ಜೊತೆ ಈ ರೀತಿಯಾಗಿ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಜನರು ಆಯ್ಕೆ ಮಾಡಿರುವಂತಹ ವ್ಯಕ್ತಿ ಜನರಿಗೆ ಅಂದ್ರೆ ಒಬ್ಬ ಅಧಿಕಾರಿಗೆ ಈ ರೀತಿ ಮಾತನಾಡಬೇಕಾದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು? ಸಾಮಾನ್ಯ ಜನರ ಜೊತೆ ಇವರು ಯಾವ ರೀತಿ ಮಾತನಾಡಬಹುದು ಎನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇವರ ವಿರುದ್ಧ ದೂರು ದಾಖಲಾಗುತ್ತಾ? ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ.